ಬಿಜೆಪಿ ಸಂಸ್ಕೃತಿ ಮತ್ತು ಹಿನ್ನೆಲೆಯುಳ್ಳವರಿಗೆ ಮನ್ನಣೆ ನೀಡುವ ಮಾಜಿ ಶಾಸಕ ಹುಲಿಗೇರಿಯವರು ತಮ್ಮದೇ ಏಕಪಕ್ಷೀಯ ನಿರ್ಧಾರ ಮತ್ತು ಪಕ್ಷ ಸಂಘಟನೆಯಲ್ಲಿ ತೋರಿದ ನಿರ್ಲಕ್ಷ್ಯದಿಂದ ಬೇಸತ್ತು ಅವರಿಂದ ಅಂತರ ಕಾಯ್ದುಕೊಂಡಿದ್ದೇನೆ ಹೊರತು ಗುಂಪುಗಾರಿಕೆ ಮಾಡಿಲ್ಲ, ಇಂದಿಗೂ ಪಕ್ಷದೊಂದಿಗೆ ಇದ್ದೇನೆ ಎಂದು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೂಪನಗೌಡ ಕರಡ್ಕಲ್ ಸ್ಪಷ್ಟನೆ ನೀಡಿದರು. ಅವರಿಂದು ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಾಯಕ ಸಮುದಾಯದವರನ್ನೇ ಮಾಡುವುದಾದರೆ ಡಿಜಿ ಗುರಿಕಾರ್ ಅವರನ್ನ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡುವಂತೆ ನಾನು ಸೇರಿದಂತೆ ಇತರೆ ಎಲ್ಲ ಹಿರಿಯ ಮುಖಂಡರುಗಳು ನಮ್ಮ ನಿರ್ಧಾರವನ್ನು ತಿಳಿಸಿದ್ದರೂ ಕೂಡ ಮಾಜಿ ಶಾಸಕರು ತಾವೇ ನಿರ್ಧಾರ ಮಾಡಿ ಗೋವಿಂದ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. RSS ಮತ್ತು ಬಿಜೆಪಿ ಸಂಸ್ಕೃತಿಯಿಂದ ಬಂದಂತವರನ್ನ ಏಕಾಏಕಿಯಾಗಿ ಪಕ್ಷದ ಬ್ಲಾಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನನ್ನ ವಿರೋಧವಿದೆ ಹೊರತು ಗೋವಿಂದ ನಾಯಕರ ಮೇಲಲ್ಲ. ಚುನಾವಣೆಯಲ್ಲಿನ ಸೋಲಿನ ಹೊಣೆ ಹೊತ್ತೇ ನಾನು ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಹುಲಿಗೇರಿಯವರು ಎಲ್ಲ ಸಮಯದಲ್ಲೂ ನಮ್ಮ ಸಲಹೆಯನ್ನು ಸ್ವೀಕರಿಸಿಲ್ಲ. ನಗರ ಯೋಜನಾ ಪ್ರಾಧಿಕಾರಕ್ಕೆ ನಾನು ಆಕಾಂಕ್ಷಿಯಾಗಿದ್ದೆ, ಆದರೆ ಅಲ್ಲಿಯೂ ಕೂಡ ಬಿಜೆಪಿ ಸಂಸ್ಕೃತಿಯವರನ್ನೇ ತರುವ ಪ್ರಯತ್ನ ಮಾಡಿದ್ದಾರೆ. ಚುನಾವಣೆಯಲ್ಲಿ ಶಸ್ತ್ರಾಸ್ತ್ರಗಳಿಲ್ಲದೆ ಅವರೊಂದಿಗೆ ಪಕ್ಷದ ಕಾರ್ಯಕರ್ತರು ಚುನಾವಣಾ ಯುದ್ಧವನ್ನು ಎದುರಿಸಿದ್ದಾರೆ. ಗ್ಯಾರಂಟಿಗಳ ಆಧಾರದ ಮೇಲೆ ರಾಜ್ಯದೆಲ್ಲೆಡೆ ಪಕ್ಷ ಜಯಗಳಿಸಿದ್ದರೂ ಶಾಸಕರೇ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ದು ಅವರ ನಿರ್ಲಕ್ಷ್ಯ ಮತ್ತು ಏಕಪಕ್ಷೀಯ ನಿರ್ಧಾರಗಳಿಂದ ಎಂದು ಮತ್ತೆ ಹೇಳಿದ ಅವರು, ನಾನು ಯಾವುದೇ ಗುಂಪಿನ ಪರವಾಗಿ ಇಲ್ಲ. ಕಳೆದ 35 ವರ್ಷಗಳಿಂದಲೂ ಪಕ್ಷದ ಸಂಘಟನೆ ಮಾಡಿ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದೇನೆ. ಮಾಜಿ ಶಾಸಕರ ವೈಯಕ್ತಿಕ ನಿರ್ಧಾರಗಳಿಗೆ ವಿರೋಧ ಮಾಡಿ ನಾವೆಲ್ಲ ಅವರಿಂದ ದೂರ ಇದ್ದೇವೆ ಎಂದು ಸ್ಪಷ್ಟನೆ ನೀಡಿದರು. ನಾನು ಕಾಂಗ್ರೆಸ್ ಪಕ್ಷದ ವ್ಯಕ್ತಿ ಮಾತ್ರ, ನಾನು ಯಾವ ಗುಂಪಿನ ವ್ಯಕ್ತಿ ಅಲ್ಲ. ಇದನ್ನು ಸ್ಪಷ್ಟವಾಗಿ ನಿಮ್ಮ ಹತ್ರ ನಾನು ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಒಪ್ಪಿದ್ದ ಹೊರತು ನಾನು ಯಾರೋ ಗುಂಪುಗಾರಿಕೆಗೆ ಒಳಗಾದಂತ ಮನುಷ್ಯ ಅಲ್ಲ. ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಬಾರ್ದಂತಕ್ಕಂಥದ್ದನ್ನ ನೇರವಾಗಿ ಹುಲಿಗೇರಿಯವರು ಗಮನಕ್ಕೆ ತಂದಿರತಕ್ಕಂಥದ್ದು ಇದೆ. ಹಾಗಾಗಿ ಕೂಡ ಅವರನ್ನೂ ಮೀರಿ ನಮ್ಮನ್ನೂ ಮೀರಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದು ತಪ್ಪು ಅಂತಕ್ಕಂಥದ್ದು ನನ್ನ ಭಾವನೆ. ಪಕ್ಷಕ್ಕಾಗಿ ದುಡಿದವ್ರನ್ನ ಯುವಕರನ್ನ ಅದೇ ನಾಯಕರ ಮಾಡಾಕಿದ್ರೆ ಅನೇಕ ನಮ್ಮಲ್ಲಿ ಯುವಕರು ಇದ್ರು ಪಕ್ಷಕ್ಕೆ ದುಡಿದಂತ. ಅವ್ರ RSS ಬಿಜೆಪಿ ಸಂಸ್ಕೃತಿಯಿಂದ ಬಂದಂತ ಏಕ ಇರ್ತಾರ ಬೇಡ ಅಂತಕ್ಕಂಥ ನನ್ನ ವಾದ ಅಷ್ಟೇ. ವೈಯಕ್ತಿಕವಾಗಿ ನನಗೆ ಗೋವಿಂದ ನಾಯಕರ ಮೇಲೆ ಯಾವ ವಿರೋಧನಿಲ್ಲ, ಯಾವ ಸಮಾಜದ ಬಗ್ಗೆ ನಾನು 35 ವರ್ಷದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ ಕೆಲಸ ಮಾಡಿ ನನಗೆ ಇರ್ತಕ್ಕಂಥ ಒಂದೇ ಜಾತಿ, ಅದು ಕಾಂಗ್ರೆಸ್ ಜಾತಿ ಅಂತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ನಾನು ಮಾತನಾಡ್ತಿದ್ದೇನೆ. ಇದೇ ವೇಳೆ ಮುಖಂಡ ಪಾಮಯ್ಯ ಮುರಾರಿ ಮಾತನಾಡಿ, ಅವರು ಚುನಾವಣೆಯಲ್ಲಿ ಸೋಲನ್ನ ಕಂಡ ನಂತರವೂ ಪಕ್ಷದ ಸಂಘಟನೆ ಕುರಿತು ಯಾವುದೇ ಮುಖಂಡರೊಂದಿಗೆ ಮಾತನಾಡುತ್ತಿಲ್ಲ. ಪಕ್ಷದ ಮುಖಂಡರ ಫೋನ್ ಕರೆಗಳನ್ನು ಕೂಡ ಅವರು ಸ್ವೀಕರಿಸುತ್ತಿಲ್ಲ. ಇದೇ ರೀತಿಯ ನಿರ್ಲಕ್ಷ್ಯವನ್ನು ಅವರು ಮುಂದುವರಿಸಿದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಬಹುದೊಡ್ಡ ಸಮಸ್ಯೆ ಎದುರಾಗಲಿದೆ. ಈ ಕುರಿತು ಪಕ್ಷದ ರಾಜ್ಯ ನಾಯಕರಿಗೆ ದೂರು ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಗುಂಡಪ್ಪ ನಾಯಕ್, ಮಲ್ಲಣ್ಣ ವಾರದ್, ಆದೇಶ್ ನಾಯಕ್, ಅನೀಶ್ ಪಾಷಾ ಸೇರಿದಂತೆ ಇತರರು ಇದ್ದರು.